ಈಗೊಂದು ವಾಯ್ಸ್ ರೆಕಾರ್ಡ್ ಬರ್ತಾ ಉಂಟು, ವಿಡಿಯೋ ಎಲ್ಲ ಬರ್ತಾ ಉಂಟು ಯೂಟ್ಯೂಬಲ್ಲಿ. ಇದರ ಬಗ್ಗೆ ಮನಸ್ಸಿನ ವಿಚಾರದಲ್ಲಿ ಮಾತಾಡೋದಾದರೆ, ಲಕ್ಷ್ಮಿ ಅವರಂಥ ಡಾಕ್ಟ್ರಾಗಿ ಇದ್ದವರು, ಆಗ ಯಾರು ಸೌಜನ್ಯನ ವಿಷಯದಲ್ಲಿ ಪೋಸ್ಟ್ ಮಾಡ್ರು ಯಾರು ಮಾಡಿದಾರ ಆ ಡಾಕ್ಟ್ರ್ ಬಗ್ಗೆ ಅವರ ಗಂಡ ಮಾತಾಡೋದು, ನಮ್ಮ ಹೆಂಡತಿ ಆ ಥರ ಅವರಿಂದ ಏನು ತಪ್ಪಾಗಲಿಲ್ಲ, ಬೇರೊಂದು ಡಾಕ್ಟ್ರ್ ಇದರಲ್ಲಿ ಬೇರೊಂದು ಡಾಕ್ಟ್ರು ಯಾರು ಇರ್ಬೋದು, ಆಗ ನಿಮ್ಮ ಹೆಂಡತಿ ಇರ್ಬೋದು, ಆದರೆ ನಿಮ್ಮಿಂದ ತಪ್ಪ ಆಗದಿದ್ದರೆ ನಿಮಗೆ ಎಷ್ಟು ವರ್ಷ ಯಾಕೆ ಭಯ ಇತ್ತು? ಈಗ ಯಾಕೆ ನಿಮಗೆ ಇದು 1 ತಿಂಗಳಿಂದ ಹೋರಾಟ ಆಗೋದಲ್ಲ, 12 ವರ್ಷದಿಂದ ಹೋರಾಟ ಆಗ್ತಾ ಉಂಟು. ಈಗ ನಿಮಗೆ ಯಾಕೆ ಭಯ ಆಗ್ತಾ ಉಂಟು? ನಿಮ್ಮ ಅಂಗಳಕ್ಕೆ ಬರುವಾಗ, ಆಗ ನಿಮಗೆ ನಿಮ್ಮ ಮನೆಯ ಅಂಗಳಕ್ಕೆ ಬರುವಾಗ ನಿಮಗೆ ಭಯ ಆಯಿತು. ಯಾವಾಗ ಡಿಲ್ಲಿಗೆ ಹೋರಾಟ ಮಾಡಿ ಡಿಲ್ಲಿಯೆಲ್ಲ ವಿಷಯ ಗೊತ್ತಾಯಿತು, ಅಲ್ಲಿಂದೆಲ್ಲ ವಿಚಾರಣೆಗೆ ಶುರು ಆಯಿತು, ಅವತ್ತಿಂದ ನಿಮಗೆ ಭಯ ಆಯಿತು. ಇನ್ನು ಎಲ್ಲ ವಿಚಾರಣೆ ಮಾಡ್ತಾರೆ ನಮ್ಮ ಬಗ್ಗೆ ಎಲ್ಲರದು ಅಂತ ಹೇಳಿ ಭಯ ಆಯಿತಾ? ಅಲ್ಲ, ಹಾಗಾದರೆ ನೀವು ಹೇಳ್ತೀರಿ ನಮ್ಮ ಹೆಂಡತಿನ ಅಂತ ಏನು ತಪ್ಪಾಗಲಿಲ್ಲ, ಅವರು ಗೌರ್ಮೆಂಟಲ್ಲಿ ಕೆಲಸ ಮಾಡೋದು, ಅವರೊಂದು ಜನಗಳ ಒಂದು ಒಳ್ಳೆಯ ಹೆಲ್ಪನ್ನು ಮಾಡುವವರು, ಆ ಥರ ಮಾತಾಡುವವರು, ಅವರು ಯಾವಾಗನೇ ಅವರ ಬಗ್ಗೆ ಯಾವಾಗನೇ ನೀವು ಕೂಡ ಬಂದು ಮಾತಾಡ್ಬೋದಿತ್ತಲ್ಲ. ಹಾಗಾದ್ರೆ ನಿಮ್ಮಿಂದ ತಪ್ಪೇ ಆಗಲಿಲ್ಲ, ನೀವೊಂದು ಸತ್ಯದಲ್ಲಿ ಇದ್ದರೆ ಆದರೆ ಯಾವಾಗನೇ ಬಂದು ಸತ್ಯ ಹೋರಾಟಕ್ಕೆ ನೀವು ಬೆಂಬಲ ಕೊಡಬೇಕಿತ್ತು. 12 ವರ್ಷದಿಂದ ತಿಮ್ಮರೊಡಿಯವರು ಇಷ್ಟು ಬೊಬ್ಬೆ ಬಿಟ್ಟು ಮಾತಾಡ್ತಿದ್ದಾರೆ. 12 ವರ್ಷದಿಂದ ಯಾವಾಗ ನಿಮ್ಮ ಅಂಗಳ ಬಾಗಿಲಿಗೆ ಬಂತು ಆವಾಗ ನಿಮಗೆ ಮತ್ತೆ ನೀವೇನಂತೀರಿ, ನಾವು ಸೌಜನ್ಯನ ಹೋರಾಟಕ್ಕೆ ಅವರು ಇಷ್ಟು ಹೋರಾಟ ಮಾಡ್ತಾಯಿದ್ರು, ಆದರೆ ನಾವು ಯಾವ ವಿಷಯಕ್ಕೆ ಬರಲಿಲ್ಲ. ಈಗ ನಮ್ಮ ಮನೆ ವಿಷಯನೆಲ್ಲ ಇಡೀ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಇದು ಮಾಡಿದ್ದಾರೆ, ನಾವು ಅಂಥವ್ರು, ನಾವು ಹಾಗೆ ಹೀಗೆ. ಅದನ್ನು ಯಾವಾಗನೇ ಬಂದು ಹೇಳ್ಬೋದಿತ್ತಲ್ಲ. ಇಷ್ಟು ಏದಿಕೆ ಸತ್ಯದ ಹೋರಾಟದ ಏದಿಕೆ ಎಲ್ಲರಿಗೂ ಓಪನ್ ಆಗಿತ್ತು, ಬಂದು ಮಾತಾಡ್ಬೋದಿತ್ತಲ್ಲ. ನಾವು ಒಂದು ಹೆಣ್ಣು ಮಗಳಿಗೆ ಇಲ್ಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಹೌದು, ಅದಕ್ಕೆ ನಮ್ಮಿಂದ ಏನು ತಪ್ಪಾಗಲಿಲ್ಲ, ನಾವು ಕೂಡ ಒಂದು ಹೆಣ್ಣು ಮಗಳು, ನಿಮ್ಮ ಹೆಂಡತಿಗೆ ಹೇಳ್ಬೋದಿತ್ತಲ್ಲ, ಏದಿಕೆಗೆ ಬಂದು ಆ ಡಾಕ್ಟ್ರಿಗೆ ಬಂದು ಹೇಳ್ಬೋದಿತ್ತಲ್ಲ, ಯಾವಾಗಲೂ ಹೇಳ್ಬೋದಿತ್ತಲ್ಲ, ನಮ್ಮಿಂದ ತಪ್ಪಾಗಲಿಲ್ಲ, ನಾನು ಓಪನ್ ಆಗಿ ದಕ್ಷಿಣ ಕನ್ನಡದ ಪಬ್ಲಿಕ್ನ ಎದುರಲ್ಲಿ ಮಾತಾಡ್ತಿದ್ದೇನೆ. ಇಷ್ಟುವರೆಗೆ ಯಾವ ವಿಷಯ ಮಾತಾಡಲಿಲ್ಲ ನೀವು. ಈಗ ಅಂತೀರಿ ನಾವು ಯಾವ ವಿಷಯಕ್ಕೆ ಬರಲಿಲ್ಲ ಅಂತೀರಿ. ಈಗ ಅಂತೀರಿ ಮಟ್ಟಣ್ಣನವರು ನಮ್ಮ ಮನೆಯ ಬಗ್ಗೆ ಎಲ್ಲ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದಾರೆ. ನೀವು ತಪ್ಪು ಮಾಡಿದ್ದಕ್ಕೆ ಅವರು ಹಾಕಿದ್ದಾರೆ. ಮತ್ತು ಮಟ್ಟಣ್ಣನ ಬಗ್ಗೆ ಆಗಲಿ, ತಿಮ್ಮರೋಡಿಯವರ ಬಗ್ಗೆ ಆಗಲಿ, ಅಲ್ಲ ಸತ್ಯದ ಹೋರಾಟ ಮೆಂಬರ್ಶಿಪ್ನ ಬಗ್ಗೆ ಆಗಲಿ, ನೀವು ಏನೂ ಬೇಕಾದರೆ ಮಾತಾಡಿ, ನಾವು ದಕ್ಷಿಣ ಕನ್ನಡದ ಜನಗಳು ಎಂತೂ ನಂಬಲಿಕ್ಕೆ ತಯಾರಿಲ್ಲ. ನೀವೇನು ಬೇಕಾದ್ರೆ ಹೇಳಿ, ಯಾಕೆಂದರೆ ನೀವು ಸತ್ಯದಲ್ಲಿ ಇರೋದಾದರೆ ಇಷ್ಟವರೆಗೆ ಆ ಮಾತನ್ನು ಹೇಳಬೇಕಿತ್ತು. ನೀವು ಯಾವ ಮಾತನ್ನು ಹೇಳಲಿಲ್ಲ. ಯಾವಾಗ ಅವರು ಸತ್ಯದಲ್ಲಿ ಡಿಲ್ಲಿಗೆ ಹೋಗಿ ಹೋರಾಟ ಮಾಡಿ ಬಂದರು, ಅಲ್ಲಿ ವಿಷಯ ತಿಳಿದ ಮೇಲೆ ಯಾವಾಗ ಇಲ್ಲಿ ತನಿಖೆ ವಿಚಾರಣೆ ಶುರು ಆಯಿತು, ಆವಾಗ ನಿಮಗೆಲ್ಲ ಭಯ ಪಡಲಿಕ್ಕೆ ಶುರು ಆಯಿತು. ಈಗ ನೀವು ಜನಗಳಿಗೆ ಬೇಕಾದ್ರೆ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಎಲ್ಲ ನೀವು ಕಳಿಸ್ಬೋದು, ಆದರೆ ಜನಗಳೊಂದು 10 ನಿಮಿಷ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಒಂದು ಟೈಮಲ್ಲಿ ಸಪೋರ್ಟ್ ಕೊಡುವವರಿಗೆ ಎಲ್ಲರೂ ಕೊಟ್ಟಿದ್ದಾರೆ. ಒಂದು ದೇಶಕ್ಕೆ ಆಗಲಿ, ಒಂದು ಊರಿಗೆ ಆಗಲಿ, ಒಂದು ಜನಗಳಿಗೆ ಆಗಲಿ, ಅವರ ಕಷ್ಟ ಮನಸ್ಸಿನ ಅರ್ಥ ಮಾಡುವವ್ರಿಗೆ ಯಾರು ಹೆಲ್ಪ್ ಮಾಡ್ತಾರ ಅವರ ಬಗ್ಗೆ ಅವರಿಗೆ ನಾವು ಬೆಂಬಲ ಕೊಡಲೇಬೇಕು ಯಾವತ್ತು. ಒಂದು ಊರು ಆಗಲಿ, ಒಂದು ಜನಗಳಿಗೆ ತೊಂದರೆ ಆಗ್ತದೆ, ಊರಿಗೆ ಸಮಸ್ಯೆ ಬರ್ತದೆ, ಅಲ್ಲಿ ದೇಶಕ್ಕೆ ಹಾಳಾಗ್ತಾ ಉಂಟಂದರೆ ಅಲ್ಲಿಗೆ ನಾವು ಜನಗಳು ಅರ್ಥ ಮಾಡಬೇಕು, ನಾವು ಈಗ ಏನು ಮಾಡಬೇಕು ಅದಕ್ಕೆ ಅಂತ ಹೇಳಿ. ಇವತ್ತು ಎಲ್ಲಿ ಒಂದು ತಪ್ಪಾಗ್ತಾ ಉಂಟು ಅದನ್ನು ಸರಿ ಮಾಡಲಿಕ್ಕೆ ಅಂತ ತಿಮ್ಮರೋಡಿ ಅವರು ಇರ್ಬೋದು, ಅಲ್ಲ ಸತ್ಯದ ಹೋರಾಟದ ಪ್ರತಿಯೊಂದು ಮೆಂಬರ್ಶಿಪ್ನವ್ರು ಇರ್ಬೋದು, ಅಲ್ಲಿ ಪ್ರತಿಯೊಂದು ಪಬ್ಲಿಕ್ ಇರ್ಬೋದು, ಸತ್ಯದ ಹೋರಾಟಕ್ಕೆ ಎಲ್ಲ ಸಪೋರ್ಟ್ ಕೊಡುವರು. ಅವರು ಯಾರು ಅವರ ಮನೆ ಬಾಗಿಲಿಗೆ ಒಳ್ಳೆಯದಾಗಬೇಕು, ಅವರ ಮನೆ ಮಕ್ಕಳಿಗೆ ಏನೋ ತೊಂದರೆ ಆಗಿದೆ ಅದಕ್ಕೆ ಆ ವಿಷಯದಲ್ಲಿ ಬರೋದಲ್ಲ ಅವರು. ಇದು ಎಲ್ಲರೂ ನೀವು ಅರ್ಥ ಮಾಡ್ಕೊಳ್ಬೇಕು ಈ ವಿಷಯನ. ಇವರು 12 ವರ್ಷದಿಂದ ಬೊಬ್ಬೆ ಹಾಕೊಂಡು ಹೋರಾಟ ಮಾಡ್ತಾರೆ ಅಂದರೆ ತಿಮ್ಮರೋಡಿ ಅವರು ಅವರ ಮನೆಗೆ ಅವರ ಮನೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದಲ್ಲ, ಅವರ ಕುಟುಂಬ ಸಂಸಾರಕ್ಕೆ ಅನ್ಯಾಯ ಆಗಿದಲ್ಲ, ಅವ್ರಿಗೆ ದೊಡ್ಡ ಹೆಸರು ಬರಬೇಕಂತ ಅವರು ಹೋರಾಟ ಮಾಡೋದಲ್ಲ. ಇದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಗಲಿ, TV ಚಾನಲ್ನವರಾಗಲಿ, MLAನವರಾಗಲಿ, ಪ್ರತಿಯೊಬ್ಬರು ಈ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರು ನೀವು ಮಾತಾಡ್ತಾನೆ ಇರಲಿಲ್ಲ ಇವರ ಬಗ್ಗೆ, ಯಾರು ಸಪೋರ್ಟೇ ಕೊಡಲಿಲ್ಲ ಇಷ್ಟವರೆ. ಈಗ ಒಬ್ಬೊಬ್ಬರು ಬರ್ತೀರಿ,
ನಮ್ಮಿಂದ ಏನು ತಪ್ಪಾಗಲಿಲ್ಲ, ನಾವು ಯಾರ ಬಗ್ಗೆ ಇದು ಮಾಡಲಿಲ್ಲ, ಅದನ್ನು ಯಾವಾಗ ನೀವು ಹೇಳಬೇಕಿತ್ತು. ನಿಮ್ಮಿಂದ ಒಂದು ವೇಳೆ ತಪ್ಪ ಆಗದಿದ್ದರೆ ನೀವು ಸತ್ಯದಲ್ಲಿ ನಡೆಯೋದಾದರೆ ಯಾವತ್ತೇ ಬಂದು ಸತ್ಯದ ಹೋರಾಟದಲ್ಲಿ ಮಾತಾಡಬೇಕಿತ್ತು ಪಬ್ಲಿಕ್ಕಲ್ಲಿ. ಯಾವ ವಿಷಯಕ್ಕೆ ನೀವು ಮಾತಾಡಲಿಲ್ಲ. ಈಗ ನೀವು ಏನಂದರೆ ಕೂಡ ಯಾರು ನಂಬಲಿಕ್ಕೆ ನಿಮ್ಮನ್ನು ತಯಾರೇ ಇಲ್ಲ. ಮಟ್ಟಣ್ಣನವರಿಗೆ ಆಗಲಿ, ತಿಮ್ಮರೋಡಿ ಅವರಿಗೆ ಆಗಲಿ, ಬೇರೆ ಬೇರೆ ಮೆಂಬರ್ಶಿಪ್ನವರಿಗೆ ಆಗಲಿ, ಅವರ ಬಗ್ಗೆ ಏನೂ ಮಾತಾಡಿದರೆ ನಾವು ಎಂತೂ ದಕ್ಷಿಣ ಕನ್ನಡದ ಜನಗಳಂತೂ ಇನ್ನೂ ನಂಬಲಿಕ್ಕೆ ತಯಾರೇ ಇಲ್ಲ. ಮತ್ತು ಇನ್ನು ಮುಂದೆ ಮತ್ತೊಂದು ದೊಡ್ಡ ವಿಷಯ ಏನಂದರೆ, ಯಾರು ಸೌಜನ್ಯನಿಗೆ ಏನು ಅನ್ಯಾಯ ಆಗಿದೆ, ಆ ಅನ್ಯಾಯಿಗೆ ಯಾರು ಆ ಅನ್ಯಾಯ ಆಗಿದ್ದಕ್ಕೆ ವಿಷಯಕ್ಕೆ ಯಾರೆಲ್ಲ ಮಾತಾಡ್ತಾರ ಅಲ್ಲ, ಅದಕ್ಕೆ ಯಾರು ಸಪೋರ್ಟ್ ಕೊಡ್ತಾರ, ಅಂಥವರು ಯಾರಾದರೆ ಓಟಿಗೆ ನಿಂತರೆ ಓಟೆಂತ ದಕ್ಷಿಣ ಕನ್ನಡದಲ್ಲಿ ಎಂತ ಹಾಕ್ತಾರೆ ಎಲ್ಲರೂ. ಮತ್ತು ಸೌಜನ್ಯನ ವಿಷಯದಲ್ಲಿ ಯಾರು ಮಾತಾಡಲಿಕ್ಕೆ ಬರೋದಿಲ್ಲ. ಒಂದು ಯಾವ ವಿಷಯದಲ್ಲಿ ಏನು ನಮ್ಮ ದೇಶಕ್ಕಾಗಲಿ, ಒಂದು ಊರಿಗೆ ಆಗಲಿ, ಅಲ್ಲ ಜನಗಳ ಮನಸ್ಸಿಗೆ ನಾವಾಗೋದು ವಿಷಯದಲ್ಲಿ ಇರ್ಬೋದು, ಅಲ್ಲ ಜನಗಳ ಕಷ್ಟಗಳನ್ನು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವ್ರು ಯಾರು ಓಟಿಗೆ ನಿಂತರೆ ಅಂತೂ ಓಟ್ ಯಾರು ಹಾಕಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ನೀವು ಈಗ ಯಾವ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಬೇಕಾದ್ರೆ ಹಾಕಿ, ಯಾರೂ ಜನಗಳು ನಂಬಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಅವರು 12 ವರ್ಷದಿಂದ ಹೋರಾಟ ಮಾಡಿ 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 ಇಷ್ಟು ತನಕ ಹೋರಾಟ ಮಾಡ್ತಿದ್ದಾರೆ. ಅವರ ಮನಸ್ಸನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಜನಗಳು. ಯಾವ ದೊಡ್ಡ ದೊಡ್ಡ ಚಾನಲ್ನಲ್ಲಿ ಬಂದು ಅರ್ಥ ಮಾಡ್ಕೊಂಡಿದ್ದಲ್ಲ, ಚಿಕ್ಕ ಚಿಕ್ಕ ಯೂಟ್ಯೂಬಲ್ಲಿ ಬಂದು ಅವರ ಹತ್ತಿರ ಹೋಗಿ ಅವರ ಮನಸ್ಸುಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲ ಸತ್ಯದ ಹೋರಾಟದ ಯಾರೆಲ್ಲ ಇದ್ದಾರೆ ಅವರ ಮನಸ್ಸುಗಳನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಏನು ಬೇಕಾದ್ರೆ ಬೊಬ್ಬೆ ಹಾಕಿರಿ, ನೀವು ನಿಮ್ಮ ಅಂಗಲಕ್ಕೆ ಬಂದಾಗಿದೆ. ನೀವು ಮಾಡಿದ ಅನ್ಯಾಯಕ್ಕೆ ಅದಕ್ಕೆ ತೀರ್ಮಾನ ನೀವೇ ಕೊಡಬೇಕು. ನೀವೆಲ್ಲರೂ ಯಾರ್ಯಾರು ಈ ಸೌಜನ್ಯನ ವಿಷಯಕ್ಕೆ ಅನ್ಯಾಯಕ್ಕೆ ಸೇರಿದ್ರ ಅದು ನೀವೇ ಅದಕ್ಕೆ ಉತ್ತರ ಕೊಡಬೇಕು. ಇನ್ನು ಯಾರು ಪಬ್ಲಿಕ್ ಅದಕ್ಕೆ ಉತ್ತರ ಕೊಡಲಿಕ್ಕೆ ತಯಾರಿಲ್ಲ. ಹರೇ ಕೃಷ್ಣ.